ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಗೌರಿ ಕಲ್ಯಾಣದಲ್ಲಿ ಏನಾಗ್ತಿದೆ ಅಂತ ಸಂಪೂರ್ಣವಾಗಿ ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕಿಂತ ಮೊದಲು ನೀವೇನಾದರೂ ಗೌರಿ ಕಲ್ಯಾಣವನ್ನು ದಿನ ನೋಡಲು ಇಷ್ಟಪಡುವುದಾದರೆ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆಗೆ ಗೌರಿ ಮತ್ತು ಎಲ್ಲರೂ ಕೂಡ ಅವ್ರ ಮದುವೆನ ಫಿನಿಶ್ ಮಾಡಿರ್ತಾರೆ. ಅವಾಗ ಗೌರಿ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ, ಇವಳು ಪ್ರೆಗ್ನೆಂಟ್ ಅಲ್ಲ, ಅಕಸ್ಮಾತ್ ಏನಾದರೂ ಗೊತ್ತಾದರೆ ಏನು ಮಾಡೋದು, ನಮ್ಮ ಅಕ್ಕ ಯಾಕೆ ಇಷ್ಟೊಂದು ದೊಡ್ಡ ತಪ್ಪು ಮಾಡಿದ್ಲು, ನನಗೆ ಒಂದು ಸ್ವಲ್ಪನೂ ಗೊತ್ತಾಗ್ತಿಲ್ವಲ್ಲ. ಈ ಕಡೆಗೆ ಮನೆಯವ್ರಿಗೆಲ್ಲ ಹೇಳೋಣ ಅಂದರೆ ನಾನು ಸತ್ತೋಗ್ತೀನಿ ಅಂತ ಬೇರೆ ಹೆದರಿಸ್ತಿದ್ದಾಳೆ. ಇದೇನಾರು ಅಕಸ್ಮಾತ್ ವಿವೇಕ್ ಇವ್ರಿಗೆಲ್ಲ ಗೊತ್ತಾದರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆಗೆ ಮೋನಿಕಾ ಮತ್ತು ಅನಿಕೇತ್ ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ. ನೋಡು, ನಮ್ಮದು ಮದುವೆ ಆ ಥರ ಗ್ರ್ಯಾಂಡಾಗಿ ಆಗುತ್ತೆ, ಈ ಥರ ಗ್ರ್ಯಾಂಡಾಗಿ ಆಗುತ್ತೆ ಅಂತ ಎಲ್ಲ ಯೋಚನೆ ಮಾಡಿದ್ದು, ಆದರೆ ಇಷ್ಟೊಂದು ಸಿಂಪಲಾಗಿ ಮದುವೆ ಆಯಿತು. ಅಟ್ಲೀಸ್ಟ್ ನಮ್ಮದು ರಿಸೆಪ್ಷನ್ ಆದರೂ ಗ್ರ್ಯಾಂಡಾಗಿ ಮಾಡೋಣ, ಗ್ರ್ಯಾಂಡಾಗಿ ಆಗುತ್ತಾ ಅಂತ ಕೇಳ್ಕೊತಾ ಇರ್ತಾಳೆ. ಆದರೆ ಅನಿಕೇತ್ ಒಪ್ಪೋದೇ ಇಲ್ಲ. ನಾನು ನಿನ್ನ ಯಾವಾಗಲೂ ಇದೇ ಥರ ಜೊತೇಲಿ ಇರಬೇಕು ಅಂತ ಅನಿಸ್ತಿದೆ, ಆ ಗೌರಿಗೆ ಹೊಟ್ಟೆ ಉರಿಸ್ಬೇಕು ಅಂತ ಅನಿಸ್ತಿದೆ ಅಂತ ಮನಸ್ಸಲ್ಲಿ ಮಾತಾಡ್ಕೊತಾ ಇರ್ತಾಳೆ. ಈ ಅನಿಕೇತ್ ಕೂಡ ಹೌದು, ನೀನು ಆದಷ್ಟು ಬೇಗ ಈ ಮನೆಯಿಂದ ಎಸ್ಕೇಪ್ ಮಾಡಬೇಕು, ಈ ಮನೆಯಿಂದ ನಿನ್ನ ಜಾಗ ಖಾಲಿ ಮಾಡಬೇಕು, ಅದಕ್ಕೆಲ್ಲ ಗೌರಿ ಅಡ್ಡ ಬರ್ತಿದ್ದಾಳೆ, ಫಸ್ಟು ಗೌರಿನ ಫಿನಿಶ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಕೂಡ ಅವಳೇ ಮಾತಾಡ್ಕೊತಾ ಇರ್ತಾರೆ ಮನಸ್ಸಲ್ಲಿ, ಇವನೇ ಮಾತಾಡ್ಕೊತಾ ಇರ್ತಾರೆ. ಈ ಕಡೆಗೆ ಗೌರಿಯವ್ರ ಮನೆಯಲ್ಲಿ ಕೂಡ ಮಾತಾಡ್ಕೊತಾ ಇರ್ತಾರೆ. ನಮ್ಮ ಮಕ್ಕಳು ಎಷ್ಟು ಬೇರೆ ದೊಡ್ಡವರಾಗೋದ್ರು, ಇಬ್ರಿಗೂ ಕೂಡ ಮದುವೆ ಹಾಗೆ ಹೋಯ್ತು. ಈ ಕಡೆಗೆ ನಮ್ಮ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ, ಆದರೂ ಏನಪ್ಪ ಮಾಡೋದು, ಆ ಮೋನಿಕಾ ತಪ್ಪು ಮಾಡಿರ್ಬೋದು, ಆದರೂ ಕೂಡ ಅವಳು ನನ್ನ ಮಗಳೇ ಅಲ್ವಾ ಅಂದ್ಕೊಂಡು ಅವರಪ್ಪ ಕೊರಗ್ತಾ ಇರ್ತಾರೆ. ಅದಕ್ಕೆ ಅವರಮ್ಮನೂ ಕೂಡ ಹೌದು ರೀ, ಅವಳಿಗೆ ಎಷ್ಟು ಒಳ್ಳೆ ಸಂಸ್ಕೃತ, ಎಷ್ಟು ಚೆನ್ನಾಗಿ ಕಳಿಸಿದ್ದೀವಿ ಗೌರಿಗೆ, ಆ ಮನೆಗೆ ನಾವು ಸೂಟ್ ಅಲ್ಲ, ಆದರೂ ಕೂಡ ಆ ಮನೆಗೆ ನಮ್ಮಂಥ ಗೌರಿ ಅಂತ ಅವಳಿದ್ರೆ ಆ ಮನೆ ನಂದಗೋಕುಲ ಥರ ಇರುತ್ತೆ, ನಮ್ಮಂಥವ್ರಿಗೂ ಮಾನ ಮರ್ಯಾದೆ ಕೂಡ ಉಳಿಯುತ್ತೆ. ಆದರೂ ಅಂಥ ಮಗಳನ್ನ ಪಡೆಯೋಕ್ಕೆ ನಾನು ತುಂಬ ಪುಣ್ಯ ಮಾಡಿದೆ. ಮೋನಿಕಾ ಏನೇ ತಪ್ಪು ಮಾಡಿದ್ರು ಕೂಡ ಗೌರಿ ಆದಷ್ಟು ಬೇಗ ತಿದ್ದಿ ತಪ್ಪನ್ನ ನಿರಾಕರಿಸ್ತಾಳೆ ಅನ್ನೋ ಭರವಸೆ ನನಗಿದೆ ಕಣ್ರಿ ಅಂತ ಮಾತಾಡ್ಕೊತಾ ಇರ್ತಾರೆ. ಈ ಕಡೆಗೆ ಮನೇಲೆಲ್ಲರೂ ಕೂಡ ಆಶಯ ಹೇಳ್ತಾ ಇರ್ತಾಳೆ, ನೋಡಿ ಮದುವೆ ಏನೋ ಗಡಿಬಿಡಿ ಆಗೋಯ್ತು, ಈಗ ರಿಸೆಪ್ಷನ್ ಆದ್ರೂ ಈಗ ಚೆನ್ನಾಗಿ ಮಾಡ್ಬೋದು, ಹಾಗೆ ಕೂಡ ಇವಾಗ ಮುಂದಿನ ಶಾಸ್ತ್ರ ನೋಡ್ಬೋದು ತಾನೇ, ಮದುವೆ ಆದಮೇಲೆ ಇದ್ದೇ ಇದೆಯಲ್ಲ ಫಸ್ಟ್ ನೈಟು, ಅದನ್ನು ಮಾಡ್ಬೋದು ತಾನೆ ಅಂತ ಕೇಳ್ತಿರ್ತಾರೆ. ಆದರೆ ಚಂಚಲ ಒಪ್ಪೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಆಗೋಕ್ಕೂಡ್ದು, ಅದೆಲ್ಲ ನಾನು ಹೇಳಿದೆ, ಅವಳು ನನಗೆ ಸೂಟ್ ಆಗೋದಿಲ್ಲ ಅಂತ, ಆದರೂ ಕೂಡ ನೀವೇ ನಿರಾಕರಿಸಿ ಅವಳನ್ನ ಮದುವೆನ ಮಾಡ್ಕೊಂಡೇ ಬಿಟ್ರಿ ನನ್ನ ಮಾತನ್ನ. ಆದರೆ ಈಗ ಏನು ಮಾಡಲಿ, ಈಗಾಗಲೇ ಫಸ್ಟ್ ನೈಟ್ ಅಂತ ಹೇಳ್ತಿದ್ದೀರಾ, ಯಾವುದೇ ಕಾರಣಕ್ಕೂ ಆಗಬಾರ್ದು ಅಷ್ಟೇ ಅಂತ ಕೇಳ್ತಾರೆ. ಏನು ಮಾತಾಡ್ತಿದ್ಯಾ ಚಂಚಲ, ಮದುವೆ ಆದಮೇಲೆ ಫಸ್ಟ್ ನೈಟ್ ಇದ್ದಿದೆ, ಫಸ್ಟ್ ನೈಟ್ಗೆ ಏರ್ಪಡಿಸೋಣ, ಅಕಸ್ಮಾತ್ ದೋಷ ಗೀಷ ಅಂತ ಏನಾದರೂ ಇದ್ದರೆ ಅದು ನಿರಾಕರಿಸೋಣ ಅಂತ ಅಜ್ಜಿ ಹೇಳ್ತಿದ್ದಾರೆ. ಅದಕ್ಕೆ ಈಗ ಆಲ್ರೆಡಿ ದೋಷ ಅನ್ನೋದು ಒಕ್ಕರಿಸ್ಕೊಂಡಿದೆ ನನ್ನ ಮಗನ ಲೈಫಲ್ಲಿ, ಇದ್ಯಾವ ಲೆಕ್ಕ ಬಿಡಿ ಅಂದ್ಕೊಂಡು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಸರಿ ಏನೇ ಆಗಲಿ, ಅದೇನು ಮುಂದಿನ ಶಾಸ್ತ್ರ ನೋಡಿ ಅಂತ ಕೂಡ ಹೇಳ್ತಾರೆ. ಸರಿ ಅಂತ ಒಪ್ಕೊತಾರೆ. ಈ ಕಡೆಗೆ ಗೌರಿ ಮತ್ತು ವಿವೇಕ್ ಮಾತಾಡ್ಕೊತಾ ಇರ್ತಾರೆ. ಈಗ ಅನಿಕೇತ್ ಫಸ್ಟ್ ನೈಟ್ಗೆ ಏನೇನು ಬೇಕು ಅಂತ ಗೌರಿ ಯೋಚನೆ ಮಾಡ್ತಿರ್ಬೇಕಾದ್ರೆ ವಿವೇಕ್ ಕೂಡ ಹೇಳ್ಬಿಡ್ತಾನೆ, ಫಸ್ಟ್ ನೈಟ್ಗೆ ಏನೇನು ಬೇಕು ಹೇಳು ಅಂತ. ಅದಕ್ಕೆ ನನಗೇನು ಗೊತ್ತು ಅಂತ ಹೇಳ್ತಾರೆ. ಹೇಳೆ ಅಂತ ಹೇಳ್ತಾರೆ. ಮುಖ್ಯವಾಗಿ 2 ಬೇಕು, ಅದು ಒಂದು ಹೆಣ್ಣು ಒಂದು ಗಂಡು ಅಂತ, ಅದು ಗೊತ್ತಿರೋ ವಿಚಾರನೇ ಮುಂದಕ್ಕೆ ಕೇಳು ಅಂತ ಹೇಳ್ತಾರೆ. ಇನ್ನೇನು ಬೇಕು, ಹೂವು ಬೇಕು, ಮತ್ತು ಗಂಧಕಡೆ ಬೇಕು, ಹಣ್ಣುಗಳು ಬೇಕು, ಅದು ಬೇಕು ಇದು ಬೇಕು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಸರಿ ಹೇಳು ಅಂದ್ಕೊಂಡು ಬರ್ಕೊತಾ ಇರ್ತಾರೆ. ಅದಾದಮೇಲೆ ಇನ್ನೂ ಏನೇನೋ ಗೊತ್ತಾಗುತ್ತೆ, ಆದರೆ ನನಗೆಲ್ಲ ನಾಚಿಕೆ ಆಗುತ್ತಪ್ಪ ಅಂತ ಹೇಳ್ತಾರೆ. ಯಾಕೆ ನಾಚಿಕೆ, ಯಾಕಂದರೆ ನನಗೆ ಫಸ್ಟ್ ನೈಟೇ ಆಗಿಲ್ವಲ್ಲ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಡೊಂಟೋಗ್ತಾಳೆ. ಇವಳೇನಪ್ಪ ಹಿಂಗಾಡ್ತಾಳೆ ಅನ್ಕೋ ಬೈಕೊತಾ ಇರ್ತಾನೆ ವಿವೇಕ್. ಎಲ್ಲನೂ ಕೂಡ ಡೆಕೋರೇಷನ್ಗೆ ಹೂವು ಎಲ್ಲನೂ ತರ್ತಾನೆ. ತಂದಾದ್ಮೇಲೆ ಮಾತಾಡ್ಕೊತಾ ಇರ್ತಾರೆ. ಆವಾಗ ಇಲ್ಲಿಗೆ ಅಲಂಕಾರ ಮಾಡೋಣ, ಅಲಂಕಾರ ಮಾಡೋಣ ಅಂತ ನನಗೂ ಗೊತ್ತು ಅಂತ ಹೇಳ್ತಾರೆ. ಎಲ್ಲ ನಿಮ್ಗೆ ಗೊತ್ತು, ಏನೋ ಆಗ್ಬಿಟ್ರೆ ಹಂಗೆ ಏನೋ ಆಡ್ತಾನೆ ಅಂದ್ಕೊಂಡು ಗೌರಿ ರೇಗಿಸ್ಕೊತಾ ಇರ್ತಾಳೆ. ಅದಕ್ಕೆ ಇಮಿಡಿಯೇಟಾಗಿ ಒಂದು ಕಾಲ್ ಬರುತ್ತೆ. ಸರ್, ಅದೇನೇ ತಪ್ಪಾಗಿರಲಿ ಸರ್, ನಾನು ಮಾಡೇ ಮಾಡ್ತೀನಿ ಸರ್, ಅದು ತಪ್ಪಾಗಿರೋರಿಗೆ ಶಿಕ್ಷೆ ಕೊಡಲೇಬೇಕು ಸರ್. ಸರ್ ಅಂದ್ಕೊಂಡು ಫೋನಲ್ಲಿ ಸ್ಟ್ರಿಕ್ಟಾಗಿ ಮಾತಾಡ್ತಿರ್ತಾನೆ ವಿವೇಕ್. ಆವಾಗ ಗೌರಿಗೆ ಶಾಕ್ ಹೋಗುತ್ತೆ, ಏನಪ್ಪ ಹಿಂಗೆ ಮಾತಾಡ್ತಿದ್ದಾರೆ, ಅಕಸ್ಮಾತ್ ಅಕ್ಕನ ವಿಷಯ ಏನಾದರೂ ಗೊತ್ತಾಗೋಗಿದ್ಯಾ, ಪ್ರೆಗ್ನೆಂಟ್ ಅಲ್ಲ ಅಂತ, ಈಗ ಏನಾದರೂ ಸಿಗಾಕೊಂಡ್ರೆ ನನ್ನ ಮಾನ ಮರ್ಯಾದೆನೂ ಹೋಗುತ್ತೆ ಅಂದ್ಕೊಂಡು ಫುಲ್ಲು ಡೀಪಾಗಿ ಯೋಚನೆ ಮಾಡ್ತಿರ್ತಾರೆ. ಅಲ್ಲಿಂದ ವಿವೇಕ್ ಹೊರಟೇ ಬಿಡ್ತಾನೆ ಫೋನಲ್ಲಿ ಮಾತಾಡಿಕೊಂಡು. ಈ ಚಂಚಲ ಈ ಅನಿಕೇತ್ಗೆ ಕ್ಲಾಸ್ ತೊಗೊಂಡಿರ್ತಾಳೆ. ಏನು ಮಾಡ್ದೋ ನೀನು, ನಾನು ಏನೇನೋ ಇಮೇಜ್ ಮಾಡ್ಕೊಂಡಿದ್ದೆ, ಇಮೇಜ್ ಡ್ಯಾಮ್ ಮಾಡಿಬಿಟ್ಟಲ್ಲ ನೀನು, ಈಗ ಏನು ಮಾಡೋದು ನನಗಂತೂ ಒಂದು ಗೊತ್ತಾಗ್ತಿಲ್ಲ ಕಣೋ. ಈಗ ಅವಳನ್ನ ಮದುವೆ ಆಗಬೇಡ ಅಂದರೆ ಸರಿ ಅಮ್ಮ, ನಾನು ಪ್ಲ್ಯಾನ್ ಪ್ರಕಾರ ಮಾಡಿದ್ದೀನಿ ಅಂತ ಎಲ್ಲ ಅಂದೆ. ಈಗ ನೋಡಿದ್ರೆ ಅವ್ರು ಬೇರೆ ಸಿಗಾಕೊಂಡಿದ್ದಾರೆ, ಅವ್ರೇನಾದ್ರು ನನ್ನ ಹೆಸರು ಹೇಳಿದ್ರೆ ಪೂರ್ತಿ ಮುಗಿಸೇ ಬಿಡ್ತಾನೆ. ನನ್ನ ಕಷ್ಟ ನನ್ನ ಮಕ್ಕಳು ಬರಬಾರ್ದು, ಅವ್ರು ರಿಚ್ ಆಗಿರಬೇಕು, ಆ ಥರ ಇರಬೇಕು, ಈ ಥರ ಇರಬೇಕು ಅಂತ ನಾನು ಏನೆಲ್ಲ ಕನ್ಸ್ಕೊಂಡಿದ್ದೆ, ಅದಕ್ಕೆಲ್ಲ ಚಪ್ಪಡಿ ಕಾಲು ಹೇಳ್ಬಿಟ್ಟಲ್ಲೋ ಅಂತ. ಅದಕ್ಕೆ
ಅನಿಕೇತ್ ಕೂಡ ಹೇಳ್ತಾನೆ, ಅಮ್ಮ ನಾನು ಅವಳಿಗೆ ಏನೇನೋ ಹೇಳಿದೆ ಅಮ್ಮ, ಆದರೂ ಕೂಡ ಅವಳು ನನ್ನ ಮಾತನ್ನ ನಂಬಲೇ ಇಲ್ಲ. ಹಾಗೆ ಕೂಡ ಆ ಗೌರಿ ಬಂದು ಅವ್ರ ಅಕ್ಕನ ಸಪೋರ್ಟ್ ಕಟ್ಟಿ ನನ್ನ ಮದುವೆನೇ ಮಾಡಿಸ್ಬಿಟ್ಲು. ಈಗ ಏನಮ್ಮ ಮಾಡೋದು ಅಂತ ಹೇಳ್ತಾರೆ. ನನಗೆ ಅವೇನು ಮಾಡ್ತೀಯ ನಂಗೆ ಗೊತ್ತಿಲ್ಲ. ಈಗ ನಿನ್ಗೆ ಏನೇನೋ ಅಂದ್ಕೊಂಡು ನೀನು ನನ್ನ ಮಗನೇ ಅಲ್ಲ ಅಂತ ಅನ್ನಿಸ್ತಿದೆ. ನಾನು ಕೋಪದಲ್ಲಿ ನಿನ್ನ ಅಂತ ಬೈತಾ ಇರ್ತಾಳೆ. ಅಲ್ಲಿಂದ ಈಗ ಅನಿಕೇತ್ ಎಸ್ಕೇಪ್ ಆಗ್ತಾ ಇರ್ತಾನೆ. ಅದಕ್ಕೆ ಎಲ್ಲಿಗೆ ಎಸ್ಕೇಪ್ ಆಗ್ತಿದ್ಯಾ, ಬಾ ಇಲ್ಲಿಗೆ ಮಾತಾಡ್ತಿದ್ದೀನಿ ತಾನೆ, ಕಮ್ ಬ್ಯಾಕ್ ಅಂತ ಹೇಳ್ತಾರೆ. ಅವಾಗ ಅನಿಕೇತ್ ಬರ್ತಾನೆ. ಏನಿವತ್ತು ಫಸ್ಟ್ ನೈಟ್ ಅಂದ್ಕೊಂಡು ಹೋಗ್ತಿದ್ಯಾ ಅಂತ. ಆ ಥರ ಏನಿಲ್ಲ, ಫಸ್ಟೇ ನಿನ್ನೊಂದು ಚಪ್ಪಳ ತಿರ್ಸ್ಕೊಳ್ಳೋಕ್ಕೋಸ್ಕರ ಅವಳು ಆಲ್ರೆಡಿ ಒಂದು ಸತಿ ಮಾಡಾಗಿದೆ, ಇನ್ನೊಂದು ಸತಿ ಬೇರೆ ಹೋಗ್ತಿದ್ಯಾ. ಈಗ ಫ್ರೀಡಮ್ ಸಿಕ್ಬಿಡುತ್ತೆ ಅಂತ ಅಲ್ಲಿಗೋಗಿ ಅವಳಿಗೆ ಮೈ ಮೇಲೆ ಬಿದ್ದು ನೀನೇ ಮುಂದುವರ್ಸೋಣ ಅಂತ ಅಂದ್ಕೊಂಡಿದ್ಯಾ. ಅದು ಯಾವುದೇ ಕಾರಣಕ್ಕೂ ಆಗಬಾರ್ದು. ನೀನು ಫಸ್ಟ್ ನೈಟ್ ರೂಮ್ಗೆ ಹೋಗಲೇಬಾರ್ದು, ಫಸ್ಟ್ ನೈಟ್ ನಡಿಲೇಬಾರ್ದು ಅಂತ ಹೇಳ್ತಾರೆ. ಆದರೂ ಕೂಡ ಅನಿಕೇತ್ಗೆ ಒಳಗೆ ಆಸೆ ಇರುತ್ತೆ. ಆದರೂ ಕೂಡ ಇವ್ರ ಅಮ್ಮನ ಮಾತು ಕೇಳಿಕೊಂಡು ಅಲ್ಲೇ ನಿಂತುಬಿಟ್ಟಿರ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಹಾಗಾದರೆ ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ, ಈ ಕಡೆಗೆ ಗೌರಿ ಫುಲ್ಲು ಟೆನ್ಷನ್ ಆಗಿರ್ತಾರೆ. ಅಕ್ಕನಿಗೆ ವಿವೇಕ್ ವಿಷಯ ಗೊತ್ತಾಗೋಗಿದ್ಯಾ ಅಂತ. ಅಲ್ಲಿಗೆ ವಿವೇಕ್ ಬಂದೇ ಬಿಡ್ತಾನೆ ಚಾಕ್ ತಗೊಂಡು. ನಿಜ ಹೇಳು ಅಂತ ಕೇಳ್ತಿದ್ದಾನೆ. ಗೌರಿ ಅಂತ ಫುಲ್ಲು ಬೇವ್ತೋಗಿದ್ದಾಳೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗಿದೆ. ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ನ.